ಬ್ಯಾಂಗ್ಳೂರಿನಲ್ಲಿ ಒಂದು ಜಿಮ್ ಇತ್ತು, ಫಿಟ್ನೆಸ್ ಟೈಮ್ ಅಂತ. ಆಲ್ಮೋಸ್ಟ್ ಇಂಡಿಯಾನಲ್ಲೇ ಒನ್ ಆಫ್ ದ ಬೆಸ್ಟ್ ಜಿಮ್ ಇತ್ತು. MMA ಅಲ್ಲಿ ಜಿಮ್, ಕ್ರಾಸ್ ಫಿಟ್, MMA, ರೆಸ್ಲಿಂಗ್ ಎಲ್ಲ ಇತ್ತು. ಅವನಲ್ಲಿ ಜಾಯ್ನ್ ಆಗಬೇಕು ಅಂತ ನಾನು ಕರ್ಕೊಂಡು ಹೋಗಿದ್ದು. ಸರಿ ಬಾ ಜೊತೆಗೆ ನೋಡ್ಕೊಳ ಅಂತ. 10 ವರ್ಷ ಕೆಳಗಡೆನೇ ಪರ್ ಆ್ಯನಮ್ 80,000 ಏನೋ ಇತ್ತು. ನಾನು ಹೇಳಿದೆ, ಅವ್ನು ರೆಡಿದ, ಅವನು IT ವರ್ಕ್ ಮಾಡ್ತಿದ್ದ, ಅವ್ನಿಗೆ ಇತ್ತು. ಓಕೆ ನಾನು ಜಾಯ್ನ್ ಆಗ್ತೀನಿ. ನೀನಾಗಪ್ಪ, ನನ್ನ ಹತ್ರ ಎಲ್ಲ, ನಾನು ಅಲ್ಲೇ ಆಚೆ ಕಡೆ ಎಲ್ಲಾದರೂ ಟ್ರೈನ್ ಮಾಡ್ಕೊಂಡಿರ್ತೀನಿ ಅಂದ್ಬಿಟ್ಟು ನಾನು ಆ ಥರ ಇದೆ. ಅವನ ಜೊತೆ ಆಗಾಗ ಅವ್ನು ಟ್ರೈನ್ ನೋಡ್ಲಿಕ್ಕೆ ಹೋಗ್ತಾಯಿದ್ದ. ಅಲ್ಲೆಲ್ಲ ರೆಸ್ಲಿಂಗ್ ಎಲ್ಲ ಹೇಳ್ಕೊಡ್ತಾಯಿದ್ರು. ರೆಸ್ಲಿಂಗ್ ಆಗಿರ್ಬೋದು, ಜೂಡೋ ಆಗಿರ್ಬೋದು. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ರೆಸ್ಲಿಂಗ್, ಜೂಡೋ ಕಲ್ತಿದ್ದಾರೆ, ಬೇಸಿಕ್ ಹೇಗಿರಬೇಕು. ಆಗ ನಾನು ಅವನ ಹತ್ರ ಹೇಳಿದ್ದು, ನಾನೇ ರೆಸ್ಲಿಂಗ್ ಇವ್ರಿಗಿಂತ ಚೆನ್ನಾಗಿ ಹೇಳ್ಕೊಡ್ತೀನಲ್ಲ, ಬೆಟ್ರೆ ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿಬಿಟ್ಟು ನಾನು ಇಲ್ಲಿ ರೆಸ್ಲಿಂಗ್ ಕ್ಲಾಸ್ ತೊಗೊಳ್ತೀನಿ, ನನಗೆ ಫೀಸ್ ಬೇಡ, ನಿಮ್ಮ ಜೊತೆ ನಾನು MMA ಟ್ರೈನ್ ಮಾಡ್ತೀನಿ ಅಂತ. ಸೊ ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದು MMA ಲರ್ನ್ ರೆಸ್ಲಿಂಗನ್ನು ಹೇಳ್ಕೊಟ್ಟು MMA ಕಲಿಯೋ ಒಂದು ಬಾರ್ಟರ್ ಸಿಸ್ಟಮ್ನ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ನನಗೆ ಆ ಫೀಸ್ ಕಟ್ಲಿಕ್ಕಂತ ಆಗ ಅಷ್ಟು ಫೈನಾನ್ಷಿಯಲ್ ಸ್ಟ್ರಾಂಗ್ ಇರಲಿಲ್ಲ ಆಗ. ಸೊ ಹಾಗಾಗಿ ನಾನು ಅಲ್ಲಿ ಅವ್ರ ಹತ್ರ, ಜಿಮ್ ಓನರ್ ಹತ್ರ ಮಾತಾಡಿ, ನಾನು ರೆಸ್ಲಿಂಗ್ ಜೂಡೋ ಹೇಳ್ಕೊಡ್ತೀನಿ, ನನಗೆ MMA ಟ್ರೈನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆ ಸ್ಟಾರ್ಟ್ ಮಾಡಿ ಒಂದು 6 ಮಂತ್ ಪ್ರಾಪರ್ ಟ್ರೈನಿಂಗ್ ಮಾಡಿ ನಾನು ಅಮೇಚೂರ್ ಫೈಟ್ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಮೋರ್ ದೆನ್ 30 ಫೈಟ್ಸ್ ಮಾಡಿದ್ದೀನಿ ನಾನು. ಅಮೇಚೂರ್ ಅನ್ಡಿಫಿಟೆಡ್ ಇದೆ. ಆಮೇಲೆ 2016 ಅಮೇಚೂರ್ ಈಗ ಇಂಡಿಯಾನಲ್ಲೇ ಆಗುತ್ತೆ. ಅಮೇಚೂರ್ ಫೈಟ್ಸ್ ಅಂದರೆ ಏನಂದರೆ, ಪ್ರೊಫೆಷ್ನಲಿ ಹೋಗೋದಕ್ಕಿಂತ ಮುಂಚೆ ಅಮೇಚೂರ್ ಎಲ್ಲ ಗಾರ್ಡ್ಸ್ ಇರುತ್ತೆ. ಅಂದರೆ ಶಿನ್ ಗಾರ್ಡ್ ಇರುತ್ತೆ, ಪ್ರಾಪರಾಗಿ ಕೆಲವೊಂದು ರೂಲ್ಸ್ ಇರುತ್ತೆ. ಅಮೇಚೂರ್ನಲ್ಲಿ ಹೊಡೆಯೋ ರೀತಿ ಇರುತ್ತಲ್ಲ, ಅದರಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ. ಪ್ರೊಫೆಷ್ನಲಲ್ಲಿ ರಿಸ್ಟ್ರಿಕ್ಷನ್ ಇರಲ್ಲ. ಓನ್ಲಿ ಗ್ರಾಯಿನ್ ಮತ್ತು ಬ್ಯಾಕ್ ಆಫ್ ದ ಹೆಡ್ಗೆ ಬಿಟ್ಟು ನೀವು ಹೆಂಗೆ ಬೇಕಾದ್ರೂ ಹೊಡಿರಿ, ಎಲ್ಬೋಲ್ ಹೊಡಿರಿ, ಕುಕ್ರಿ, ಏನೋ ಮಾಡಿರಿ ಆ ಥರ. ಸೊ ಅಮೇಚೂರ್ನಲ್ಲಿ ಏನೋ ರಿಸ್ಟ್ರಿಕ್ಷನ್. ಯಾಕಂದರೆ ಈಗ ಪ್ರೊಫೆಷ್ನಲ್ಲಿ ಹೋಗೋಕ್ಕಿಂತ ಮುಂಚೆ ನೀವು ಅಮೇಚೂರ್ನಲ್ಲಿ ನೀವು ಪ್ರೂವ್ ಮಾಡಬೇಕು. ಓಕೆ, ನೀವು ಸ್ಕಿಲ್ ವೈಸ್, ನಿಮ್ಮ ಸ್ಟ್ಯಾಂಡರ್ಡ್, ನಿಮ್ಮ ಗೇಮ್ ವೈಸ್ ಎಲ್ಲ ನೀವು ಕರೆಕ್ಟಾಗಿದ್ದೀರಾ ಅಂತ. ಸೊ ಆ ಥರ ಅಮೇಚೂರ್ನಲ್ಲಿ ನಾನು ಆಲ್ಮೋಸ್ಟ್ ಇಂಡಿಯಾನಲ್ಲಿ ಆಡಿದ್ದೆಲ್ಲ ಫೈಟ್ಸ್ ವಿನ್ ಆದೆ, ಅನ್ಡಿಫಿಟೆಡ್ ಇದೆ. ಕ್ವೆಶ್ಚನ್, ಯಾರೋ ನೋಡ್ತಾ ಇರೋರು ಇದೆಲ್ಲ ಕೇಳಿಸ್ಕೊಂಡು, ಈ ಅಮೇಚರ್ ಫೈಟ್ಸ್ಗಳು ಎಲ್ಲಿ ನಡೆಯುತ್ತೆ, ಹೆಂಗಿದ್ರು ಎಲ್ಲ ಗೊತ್ತಾಗೋದು, ನಿಮ್ದೇನು ಕಮ್ಯುನಿಟಿ ಇದೆಯಾ, ಅನೌನ್ಸ್ಮೆಂಟ್? ಈಗ MMA ಫೈಟ್ಸ್, ಈಗ MMA ಅಂದರೆ ಇಂಡಿಯಾನಲ್ಲಿ ಫುಲ್ ಈಗ ಸ್ಪ್ರೆಡ್ ಆಗಿಬಿಟ್ಟಿದೆ. ಪ್ರತಿಯೊಂದು ಸ್ಟೇಟ್ನಲ್ಲೂ ಕೂಡ. ಈಗ ನಾನು ಅಮೇಚೂರ್ ಫೈಟ್ ಸ್ಟಾರ್ಟ್ ಮಾಡುವಾಗ ನಾನೇ ಫೀಸ್ನ ಪೇ ಮಾಡಿ ಈವೆಂಟಿಗೆ ನಾನೇ ಟ್ರಾವೆಲ್ ಮಾಡಿ ಬರ್ತಾಯಿದ್ದೆ. ಈಗ ನೀವು ಅಮೇಚೂರಲ್ಲೇ ಟಾಪ್ ಇದ್ದೀರಾ ಅಂದರೆ ಅವರೇ ನಿಮ್ಗೆ ಇನ್ವೈಟ್ ಮಾಡ್ತಾರೆ. ಅಮೇಚೂರ್ ಫೈಟ್ಸ್ಗೆ ನಿಮಗೆ ದುಡ್ಡು ಪೇಮೆಂಟ್ ಮಾಡ್ತಾರೆ. ಫೀಸ್ ಅಮೇಚೂರ್ ಫೈಟಿಗೆ ಎಂಟರ್ ಆಗೋಕ್ಕೆ ಫೀಸ್ ಎಲ್ಲಿ ಕಟ್ಟಬೇಕು, ಎಲ್ಲೆಲ್ಲಿ? ಈಗ ನೋಡಿ, ಈಗ ಎಕ್ಸಾಂಪಲ್, ಈಗ ನಾನು ಈ ಫೀಲ್ಡ್ನಲ್ಲಿ ನನಗೆ ಗೊತ್ತಿದೆ, ನಾನೇ ಒಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡ್ತೀನಿ, ನಾನೇ ಒಂದು ಟೀಮ್ ಬಿಲ್ಡ್ ಮಾಡಿ ನಾನೇ ಒಂದು ಈವೆಂಟ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಈವೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಓಕೆ, ಈಗ ನಾನೆಲ್ಲ ಆಲ್ಮೋಸ್ಟ್ MMA ಇಂಡಿಯಾನಲ್ಲಿ ಗೊತ್ತಾಗಿದೆ, ಕಾಂತ್ರ ಜಗಸ ಈಸ್ ಗೋಯಿಂಗ್ ಟು ಸ್ಟಾರ್ಟ್ MMA ಈವೆಂಟ್, ನಾನು ಅನೌನ್ಸ್ ಮಾಡ್ತೀನಿ. ಈಗ ತುಂಬ ಸೋಷಿಯಲ್ ಮೀಡಿಯಾ ಪೇಜಸ್ ಇದೆ MMAಗೆ ಇಂಡಿಯಾನಲ್ಲಿ. ಸೊ ಎಲ್ಲ ಈವೆಂಟ್ಗೂ ಈಗ ಆಲ್ಮೋಸ್ಟ್ ಯಾರ್ಯಾರು MMA ಸ್ಟಾರ್ಟ್ ಮಾಡ್ತಾರೆ, MMA ಅಂತ ಏನಲ್ಲ, ರೆಸ್ಲಿಂಗ್, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್ ಎಲ್ಲರದು ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಇದೆ. ಅದರಲ್ಲಿ ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಈಗ ಪ್ರತಿಯೊಬ್ಬರಿಗೆ MMA ಫೈಟರ್ ಆಗಬೇಕು. ಈಗ ಎಕ್ಸಾಂಪಲ್, ಲಾಸ್ಟ್ ಇಯರ್ ನಮ್ಮ ಇಂಡಿಯಾದಿಂದ ಅಂಶುಲ್ ಜುಬ್ಲಿ ಅಂತ ಹೇಳ್ಬಿಟ್ಟು ಅವರು UFC ಫೈಟ್ ಕಾಂಟ್ರಾಕ್ಟ್ ಸಿಕ್ತು. ಈಗ ಇದೇ ನೆಕ್ಸ್ಟ್ ವೀಕೆಂಡ್ ಇಂಡಿಯಾ ಪೂಜಾ ತೋಮರ್ ಅಂತ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಸೊ ಈಗ ನೋಡಿ, ಅವರೆಲ್ಲ ನಾವು ನೋಡ್ದಂಗೆ ನಮ್ಮ ಜೊತೆನೇ ಬಂದವರು ಅವರೆಲ್ಲ. ಈಗ ಅವರೆಲ್ಲ ನಾರ್ತ್ ಇಂಡಿಯಾದವರು, ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಕ್ತು, ಸ್ಪಾನ್ಸರ್ ಸಿಕ್ಕಿದ್ರು, ಫಾರಿನ್ ಟ್ರೈನಿಂಗ್ ಸಿಕ್ತು, ಅಲ್ಲಿ ಕಂಟಿನ್ಯೂ ಮಾಡಿದ್ರು. ಇವತ್ತು UFC ಕಾಂಟ್ರಾಕ್ಟ್ ಸಿಕ್ಕಿದೆ. ಝೀರೋಯಿಂದ ಇವತ್ತು ಒಂದು ಫೈಟ್ ಕಾಂಟ್ರಾಕ್ಟ್ ಅಂದರೆ ಮಿನಿಮಮ್ $25,000 ಅಂದ್ಕೊಳ್ಳಿ, ಪರ್ ಫೈಟ್. ಯು ಗೆಟಿಂಗ್ $25,000 ಆಡೋದಕ್ಕೆ. ಅದ್ರ ಜೊತೆ ಬೋನಸ್, ಪೇಪರ್ ವ್ಯೂ, ಅದ್ರದ್ದೆಲ್ಲ ಸ್ಪಾನ್ಸರ್ಶಿಪ್. ಬೋನಸ್ $50,000 ಇರ್ಬೋದು ಫೈಟ್ಗೆ, ಡಿಪೆಂಡ್ ಆನ್ ಪ್ರಮೋಷನ್ ಮೇಲೆ. $100,000 ನಿಮಗೆ ಬೋನಸ್ ಕೊಡ್ಬೋದು ನಿಮ್ಮದು ಪರ್ಫಾರ್ಮೆನ್ಸ್ ಮೇಲೆ.